ಬೆಂಗಳೂರು ಪೊಲೀಸ್ ಅವರು ಒಂದು ಕಾರ್ಯಕ್ರಮ ಲಾಂಚ್ ಮಾಡಿದ್ದಾರೆ. ಫ್ರೆಂಡ್ಸ್ ಆಫ್ ಪೊಲೀಸ್ ಮಿಷನ್ ಅಂತ. ಫ್ರೆಂಡ್ಸ್ ಆಫ್ ಪೊಲೀಸ್ ಮಿಷನ್ ಅಂತ. ಪೊಲೀಸನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಳ್ರಿ ಅಂತ ಅಲ್ಲ ಅದು. ನೋಡಿ, ಒಂದು ವರ್ಡ್ ಬಳಸ್ತೀವಿ, ಕಮ್ಯುನಿಟಿ ಪೊಲೀಸಿಂಗ್ ಅಂತ ಒಂದು ವರ್ಡ್. ಸಮುದಾಯ ಪೊಲೀಸಿಂಗ್ ವ್ಯವಸ್ಥೆ ಅಂತಿದೆ. ಓಕೆ, ಅದಕ್ಕಿಂತ ಮುಂಚೆ ಒಂದು ಕ್ವಶನ್ ಕೇಳೋಣ. ಓಕೆ, ಪೊಲೀಸ್ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್, ಪೊಲೀಸ್ ಮತ್ತು ಕಾನೂನು ಸುವ್ಯವಸ್ಥೆ ರಾಜ್ಯ ಪಟ್ಟಿಯಲ್ಲಿ ಬರುತ್ತಾ, ಕೇಂದ್ರ ಪಟ್ಟಿಯಲ್ಲಿ ಬರುತ್ತಾ, ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ? ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಓಕೆ, ಇಟ್ ಕಮ್ಸ್ ಇನ್ ಸ್ಟೇಟ್ ಲಿಸ್ಟ್. ಓಕೆ, ಡಿಫೆನ್ಸ್ ಕೇಂದ್ರ ಪಟ್ಟಿನ ರಾಜ್ಯ ಪಟ್ಟಿನ? ಕೇಂದ್ರ ಪಟ್ಟಿ. ಓಕೆ, ಸುಮ್ಮನೆ ಒಂದು ಕ್ವಶನ್ಗೆ ನಾನು ತುಂಬ ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಹೊಸ ಬ್ಯಾಚ್ಗಳು ಬಂದಿರೋದ್ರಿಂದ ಜಾಗ ಇದೇನ್ರಪ್ಪ ಅಣ್ಣ, ಒಂದು ಕೆಲಸ ಮಾಡಿ, ಅಲ್ಲಿ ಪಕ್ಕದಲ್ಲಿ ಚೇರ್ಸ್ ಇದಾವೆ, ಇದೆಯಾ? ಅಲ್ಲಿ ಒಂದಿದೆಯಾ? ಆಯಿತು. ಈಗ ಆಲ್ರೆಡಿ ಹಳೆ ಬ್ಯಾಚರಿಂದ ಎಕ್ಸ್ಪ್ಲೇನ್ ಮಾಡಿ ಸರ್. ಈಗ ಪೊಲೀಸ್ ಮತ್ತು ಕಾನೂನು ಸುವ್ಯವಸ್ಥೆ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ, ಕೇಂದ್ರ ಪಟ್ಟಿಯಲ್ಲಿ ಡಿಫೆನ್ಸ್ ರಕ್ಷಣಾ ಕ್ಷೇತ್ರ ಬರುತ್ತೆ, ರಕ್ಷಣಾ ವಲಯ ಬರುತ್ತೆ. ಓಕೆ, ಗೌರ್ಮೆಂಟ್ ಆಫ್ ಇಂಡಿಯಾ ಕೆಳಗಡೆ ಎಷ್ಟು ಆರ್ಮಡ್ ಫೋರ್ಸಸ್ ಇದೆ, ಅಂದರೆ ಮಿಲಿಟ್ರಿ ಫೋರ್ಸಸ್ ಇದೆ, ಎಷ್ಟು ಪ್ಯಾರಾಮಿಲಿಟ್ರಿ ಫೋರ್ಸಸ್ ಇದೆ? ಎಷ್ಟು ಮಿಲಿಟ್ರಿ ಫೋರ್ಸಸ್ ಇದೆ, ಪ್ಯಾರಾಮಿಲಿಟ್ರಿ ಫೋರ್ಸಸ್ ಇದೆ? ಮಿಲಿಟ್ರಿ ಫೋರ್ಸಸ್ಸು ಎಷ್ಟಿದೆ? 4. ಪ್ಯಾರಾಮಿಲಿಟ್ರಿ ಫೋರ್ಸಸ್ಸು ಹೇಳಿದವು ನೋಡ್ರಿ. ಇಲ್ಲಿ ಈಗ ಕೆಲವ್ರಿಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ, ಕೆಲವ್ರಿಗೆ ಏನೂ ಗೊತ್ತಿರಲ್ಲ. ಆಯಿತಾ, ತೊಂದರೆ ಏನಿಲ್ಲ, ಹೋಗ್ತಾ 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 ಕಲಿತೀರ ಕರೆಂಟ್ ಅಫೇರ್ಸ್. ಬಟ್ ಗೊತ್ತಿಲ್ಲದೆ ಇರೋರು ಕರೆಕ್ಟಾಗಿ ಫೋಕಸ್ ಮಾಡ್ಬೇಕು, ಗೊತ್ತಿಲ್ಲದೆ ಇರೋರು. ಆಯಿತಾ, ಮಿಲಿಟ್ರಿ ಫೋರ್ಸಸ್ಸು 4 ಇದೆ. ಓಕೆ, ಬಟ್ ಮಿಲಿಟ್ರಿ ಫೋರ್ಸಸ್ ಕೆಲಸ ಮಾಡೋದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗಡೆ, ರಕ್ಷಣಾ ಸಚಿವಾಲಯ. ಪ್ಯಾರಾಮಿಲಿಟ್ರಿ ಫೋರ್ಸಸ್ ಕೆಲಸ ಮಾಡೋದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ವಾ? ಸೊ 4 ಸೇನಾಪಡೆಗಳಿದೆ: ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸು, ಇಂಡಿಯನ್ ಕೋಸ್ಟ್ ಗಾರ್ಡ್. ಓಕೆ, ಭಾರತೀಯ ಕೋಸ್ಟ್ ಗಾರ್ಡ್, ಭಾರತೀಯ ಸೇನಾಪಡೆ, ನೌಕಾಪಡೆ, ವಾಯುಪಡೆ, ಭಾರತೀಯ ಕೋಸ್ಟ್ ಗಾರ್ಡ್. ಪ್ಯಾರಾಮಿಲಿಟ್ರಿ ಫೋರ್ಸಸ್ಸು ಹೇಳಿದವು ಅಲ್ವಾ? CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಬ್ಲ್ಯಾಕ್ ಕ್ಯಾಟ್ಸ್ ಅಲ್ವಾ? ಇವು 3 ವಿಶೇಷ ಪಡೆಗಳು. ಇನ್ನು 4 ಗಡಿ ಭದ್ರತಾ ಪಡೆಗಳು, ಗಡಿ ಕಾಯ್ತವೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ಸಶಸ್ತ್ರ ಸೀಮಾ ಬಲ್, ಅಸ್ಸಾಂ ರೈಫಲ್ಸ್. ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಓಕೆ, ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇಟ್, ಅದು ಡೀಪಾಗಿ ಹೋಗಲ್ಲ. ಸೊ ಇದು ಗೊತ್ತಿರಬೇಕಷ್ಟೆ. ಸೊ ಈಗ ಫ್ರೆಂಡ್ಸ್ ಆಫ್ ಪೊಲೀಸ್ ಮಿಷನ್ ಅಂತ ಇಲ್ಲೇನು ಮಾಡ್ತಾರೆ ಅಂದರೆ, ಸರ್ ಕಮ್ಯುನಿಟಿ ಪೊಲೀಸಿಂಗ್ ಅಂತ ಒಂದು ವರ್ಡ್ ಇದೆ. ಓಕೆ, ಸೊ ನೀವು ಕ್ರೈಮ್ಸ್ನ ತಡೆಗಟ್ಟಕ್ಕೆ ಅಂತೇಳಿ ಎಲ್ಲ ಕಡೆ ಪೊಲೀಸ್ ಸಿಬ್ಬಂದಿಗಳನ್ನು ಯೋಜನೆ ಮಾಡೋಕ್ಕಾಗಲ್ಲ. ಮನೆಗೊಬ್ಬರು ಪೊಲೀಸ್ ನಿಲ್ಸೋಕ್ಕಾಗತ್ತೇನ್ರಿ? ಆಗುತ್ತಾ? ಇಂಪಾಸಿಬಲ್. ಅದಕ್ಕೆ ಏನು ಮಾಡ್ತಾರೆ? ಕಮ್ಯುನಿಟಿ ಪೊಲೀಸಿಂಗ್ ಅಂತ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಏರಿಯಾ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಈ ಏರಿಯಾದಲ್ಲಿ ಇವ್ರು 5 ಜನ ಒಂದೇ ಏರಿಯಾದಲ್ಲಿ ಇದ್ದಾರೆ. ಆ ಏರಿಯಾದಲ್ಲಿ ಏನೇ ನಡೆದರೂ ಕೂಡ ಇವ್ರು ಪೊಲೀಸಿಗೆ ಮಾಹಿತಿ ಕೊಡ್ತಾರೆ. ಆ ಏರಿಯಾದಲ್ಲಿ ಏನೇ ನಡೆದರೂ ಕೂಡ ಓಕೆ, ಸೊ ಇವ್ರು ಪೊಲೀಸಿಗೆ ಮಾಹಿತಿ ಕೊಡ್ತಾರೆ. ಅಂದರೆ ಸಾರ್ವಜನಿಕರನ್ನು ಬಳಸ್ಕೊಂಡು, ಒಂದು ಸಮುದಾಯವನ್ನು ಬಳಸ್ಕೊಂಡು ಪೊಲೀಸಿಂಗ್ ಮಾಡ್ತಾರಲ್ಲ, ಅದನ್ನು ಕಮ್ಯುನಿಟಿ ಪೊಲೀಸಿಂಗ್ ಅಂತ ಕರೀತಾರೆ. ಆಯಿತಾ? ಕಮ್ಯುನಿಟಿ ಪೊಲೀಸಿಂಗ್, ಸಮುದಾಯಗಳು ಪೊಲೀಸಿಂಗಲ್ಲಿ ಭಾಗವಹಿಸ್ತಾರೆ ಅಂತ. ಹಂಗಂತ ಅವ್ರು ಪೊಲೀಸ್ ಅಲ್ಲ, ಅವರೇನು ಆ್ಯಕ್ಷನ್ ತಗೊಳ್ಳಂಗಿಲ್ಲ, ದಲ್ಲಿ ಇನ್ಫಾರ್ಮ್ ಪೊಲೀಸ್. ಸೊ ಬೆಂಗಳೂರಲ್ಲಿ ಏನಾಗ್ತಿದೆ, ವಿದ್ಯಾರ್ಥಿಗಳಲ್ಲಿ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತದೆ. ಕ್ರೈಮ್ ರೇಟ್ಸ್ ವಿದ್ಯಾರ್ಥಿಗಳಲ್ಲಿ. ಆಯಿತಾ? ಆಬ್ವಿಯಸ್ಲಿ ಮಾದಕ ವ್ಯಸನಿಗಳಿರ್ತಾರೆ, ಡ್ರಗ್ ಅಡಿಕ್ಟ್ಸ್ ಇರ್ತಾರೆ. ನೋಡಿರ್ತಾರೆ ಎಲ್ಲ ಸ್ಟೂಡೆಂಟ್ ಲೈಫಲ್ಲಿ ಹಿಂಗಾಡ್ತಾರೆ. ಓಕೆ, ಹಂಗಾಗಿ ಏನು ಮಾಡಿದ್ದಾರೆ, ಬೆಂಗಳೂರು ಸಿಟಿನಲ್ಲಿ 2 lakh ಸ್ಟೂಡೆಂಟ್ಸ್, 2 ಲಕ್ಷ ವಿದ್ಯಾರ್ಥಿಗಳನ್ನು ಕಮ್ಯುನಿಟಿ ಪೊಲೀಸಿಂಗಲ್ಲಿ ಇನ್ವಾಲ್ವ್ ಮಾಡಿಕೊಂಡು
ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ಸ್ನ ತಡೆಗಟ್ಟುವಂಥ ಕಾರ್ಯಕ್ರಮ ಫ್ರೆಂಡ್ಸ್ ಆಫ್ ಪೊಲೀಸ್ ಮಿಷನ್. ಇದಕ್ಕೆ ಆಲ್ರೆಡಿ 10,000 ಜನ ವಿದ್ಯಾರ್ಥಿಗಳು ಎನ್ರೋಲ್ ಆಗಿದ್ದಾರೆ. ಅವರು ಪೊಲೀಸರ ಕಣ್ಣುಗಳು ಮತ್ತು ಕಿವಿಗಳ ಕೆಲಸ ಮಾಡ್ತಾರೆ. ಸೊ ಕಾಲೇಜ್ ಪ್ರಿಮೈಸಸ್ ಅಲ್ಲಿ ಅಥವಾ ಸುತ್ತಮುತ್ತ ಯಾವುದೇ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ಸ್ಟೂಡೆಂಟ್ಸ್ಗಳು ಮಾಡ್ತಾ ಇದ್ರೆ ಅವರು ಸೀಕ್ರೆಟ್ ಆಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇದನ್ನು ಫ್ರೆಂಡ್ಸ್ ಆಫ್ ಪೊಲೀಸ್ ಮಿಷನ್ ಅಂತ ಕರಿತೀವಿ. ಸೊ ಈ ವರ್ಷಕ್ಕೆ 2 ಲಕ್ಷ ವಿದ್ಯಾರ್ಥಿಗಳನ್ನ ಕಮ್ಯುನಿಟಿ ಪೊಲೀಸಿಂಗ್ಗೆ ಇನ್ವಾಲ್ವ್ ಮಾಡ್ತಕ್ಕಂಥ ಪ್ಲಾನ್ ಇದೆ. ಅದರಲ್ಲಿ ಆಲ್ರೆಡಿ 10,000 ಜನ ಎನ್ರೋಲ್ ಆಗಿದೆ. ಸರ್ ಇದು ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಸರ್, ಅವರೇ ಕ್ರೈಮ್ ಮಾಡಿದ್ರೆ ಅವ್ರನ್ನ ಒಳಗಾಗ್ತಾರೆ, ಆಯ್ತಾ? ಸೊ ಇದು ಫ್ರೆಂಡ್ಸ್ ಆಫ್ ಪೊಲೀಸ್ ಮಿಷನ್.